ಚಾಳಕಾಪುರವಾಸಿನಿ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮೇಶ್ವರನ ಪರಾವತಾರಿಗಳು ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಪರಮ ಗುರುಗಳಾದ ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಆಸನಾಸೀನರಾದ ಎಲ್ಲ ಹರಗುರು ಚರಮೂರ್ತಿಗಳ ಚರಣ ಅರವಿಂದಗಳಿಗೆ ಶರಣೆಂದು ಮನುಷ್ಯನಾಗಿ ಜನ್ಮವನ್ನು ತಾಳಿದ ಮೇಲೆ ಮಾಡಲೇಬೇಕಾಗಿರತಕ್ಕಂಥ ಪರಮ ಕರ್ತವ್ಯಕ್ಕಾಗಿ ಆಗಮಿಸಿ ಉಪಸ್ಥಿತರಾದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೂ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣ ಶರಣ. ಯಾರೇ ಸ್ವಾಮಿಗಳು ಶರಣಾರ್ಥಿ ಅಂದ್ರೆ ನೀವು ಚಪ್ಪಳಿಗೆ ಹೊಡಿಬಾರ್ದು ಅನ್ನೋದು ಮೊದಲು ತಿಳ್ಕೋಬೇಕು. ಚಪ್ಪಳಿಗೆ ಯಾಕೆ ಹೊಡಿತಾರೆ ಅಂದ್ರೆ ಒನ್ಸ್ ಮೋರ್ ಅಂತ, ಇನ್ನೂ ನಮಸ್ಕಾರ ಮಾಡ್ರಿ ಅಂತ ಹೇಳ್ದಂಗೆ ಆಗ್ತದೆ. ಅದಕ್ಕೆ ಸುಮ್ಮನೆ ಇರ್ಬೇಕು, ಅವ್ರ ಕೈ ಮುಗಿದ್ರೆ ನೀವು ಸುಮ್ಮನೆ ಇರ್ಬೇಕು. ಇಲ್ಲಿವರೆಗೆ ಎಲ್ಲ ಪೂಜ್ಯರು ಯಾವ ವಿಷಯದ ಬಗ್ಗೆ ಮಾತನಾಡಿದಾರೋ ಅನ್ನೋದೇ ನನಗೆ ಗೊತ್ತಿಲ್ಲ. ಒಬ್ರು ಹೇಳ್ತಾರೆ ಅದೇ ಹೇಳ್ರಿ, ಒಬ್ರು ಹೇಳ್ತಾರೆ ಸಿದ್ಧಾರ್ಥ ಹೇಳ್ರಿ. ಸುಮ್ಮ ಒಂದು 4 ಮಾತುಗಳನ್ನು ಮಾತಾಡ್ತೀನಿ ನಾನು. ಯಾವುದೇ ಮಾಡಲಿ, ಅಡಿ ಯಾವುದಾರೆ ಮಾಡಲಿ, ಉಪ್ಪರೇ ಬೇಕೇ ಬೇಕು. ಉಪ್ಪಿಲ್ಲದೆ ಅಡಿಗೆ ಮಾಡಕ್ಕೆ ಬರಂಗಿಲ್ಲ. ಉಪ್ಪು ಹೇಗೆ ಬೇಕು, ಯಾವುದರೇ ಮಾಡ್ರಿ ನೀವು, ಅದಕ್ಕೆ ಎಲ್ಲದಕ್ಕೂ ಕೂಡ ಪ್ರಪಂಚರೇ ಮಾಡ್ರಿ, ಪರಮಾರ್ಥರೇ ಮಾಡ್ರಿ, ಎಲ್ಲದಕ್ಕೂ ಮನಸ್ಸು ಬೇಕು. ಉಳ್ಳದೊಂದು ಮನ ನಿಮಗೆ ಅರ್ಪಿತವಾದಡೆ ನನಗೆ ಬೇರೆ ವಿಚಾರ ಇದೆ ಅಯ್ಯ. ಶರಣರು ಹೇಳಿದ್ರು ಮನಸ್ಸು ಒಂದೇ ಅದ, ಎರಡಕ್ಕೂ ಕೂಡ ಅದೇ ಬೇಕದು. ಪ್ರಪಂಚಕ್ಕೂ ಅದೇ ಬೇಕು, ಪರಮಾರ್ಥಕ್ಕೂ ಅದೇ ಬೇಕು. ಈಗ ನೀವು ಸಂಸಾರ ಮನಸ್ಸಲ್ಲೇ ಮಾಡ್ತೀರಿ, ಈ ಮನಸ್ಸು ಮನೆಗೆ ಇಟ್ಟು ಬಂದಿರೇನು? ಇಲ್ಲ. ಯಾವಾಗಲೂ ಮನುಷ್ಯ ಜಿಪುಣ ಮನುಷ್ಯ ಕೀಲಿಕ್ಕೆ ಹೆಂಗೆ ಟೊಂಕನಾಗೆ ಇಡ್ತಾನೆ, ಹಂಗೆ ಎಲ್ಲರೂ ಮನಸ್ಸು ಅವರ ಹೃದಯದೊಳಗೆ ಇರ್ತದೆ, ಎಲ್ಲಿ ಹೋಗುವುದಿಲ್ಲ. ಅದಕ್ಕೆ ಮಹಾತ್ಮರು ಮನಸ್ಸಿನ ಬಗ್ಗೆ ಎಲ್ಲ ಪೂಜ್ಯರು ಹೇಳಿದ್ದಾರೆ, ಇಲ್ಲಿವರೆಗೆ ಹೇಳಿದ್ದಾರೆ. ಅದನ್ನು ತಡೆಯುವುದು, ಬಂಧಿಸುವುದು, ಅದನ್ನು ನಿಯಮದಲ್ಲಿ ತರುವುದು ಅಷ್ಟು ಸುಲಭದ ಮಾತು ಅಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತದೆ, ಎಲ್ಲರೂ ಹೇಳ್ತಾರೆ. ಪರಂತು ಆ ಮನಸ್ಸು ತಡೆಯದೇ ಆಗಲಿ, ಚಂಚಲೆ ಆಗಲಿ, ಅದರಿಂದ ಏನು ತಗೋಬೇಕು ಲಾಭ ಅಂತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಯಿತು ಅಂದರೆ ಆ ಮನಸ್ಸನ್ನೇ ಎರಡಕ್ಕೂ ಬರ್ತದೆ. ಮನಏವ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತ ಮುಕ್ತಂ ನಿರ್ವಿಷಯ ಸ್ಮೃತ. ಅದೇ ಅದು ಸಂಸಾರ ಕಡೆ ಹೊಳತು ಅದು ಬಂಧ, ಪರಮಾತ್ಮ ಕಡೆ ಬಂತು ಮೋಕ್ಷ. ಅದೇನಿಲ್ಲ. ಹೇಳ್ತಾರಲ್ಲ ಕೀಲಿಕ್ಕೆ ಈ ಕಡೆ ತಿರುವುದ್ರಿ ಲಾಕ್ ಹಾಕದ, ಈ ಕಡೆ ತಿರುವುದರ ಉಸ್ತದ, ಮತ್ತೆ ನರಕ. ಹಾಗೆ ಈ ಪ್ರಪಂಚದಲ್ಲಿ ಮನಸ್ಸಿಲ್ಲದೆ ಏನೂ ಮಾಡಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡೆ ಮನಸ್ಸನ್ನ ನಿನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂತ ಮಹಾತ್ಮರು ನಮಗೆ ಹೇಳ್ತಾರೆ. ಅದು ಹೆಂಗಾದ್ರೆ ಆಗ್ತದೆ, ಅದಕ್ಕೆ 2 ಕಾರಣ ಅದಾವ. ಏನು? ಒಂದು ಪ್ರಯತ್ನ, 2ನೇದು ಕೃಪಾ. ಪ್ರಯತ್ನ ಮನುಷ್ಯನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ದ, ಯದತೋ ಯಪಿ ಕುಂತೆಯ ಅಂತ ಪರಮಾತ್ಮ ಹೇಳ್ದ. ಯಾವ ಮನುಷ್ಯ ಪ್ರಯತ್ನ ಮಾಡ್ತಾನೆ, ಸಾಧನೆ ಮಾಡ್ತಾನೆ, ಯೋಗದಲ್ಲಿ ಹೇಳಿದಾಗ ಮನಸ್ಸು ನಿಗ್ರಹ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತಾನೆ,
ಆ ಮನುಷ್ಯನಿಗೆ ಮನಸ್ಸು ವಶ ಆಗ್ತದೆ, ಏನು ದೊಡ್ಡ ಮಾತಿಲ್ಲ, ವಶ ಆಗ್ತದೆ. ಆದರೆ ಬಹಳ ಕಷ್ಟ ಅದು, ಅಷ್ಟು ಸುಲಭದ ಮಾತು ಅಲ್ಲ. ಮನುಷ್ಯನ ಮನಸ್ಸು ಯಾವಾಗಲೂ ಕೂಡ ಚಂಚಲ ಇರ್ತದೆ. ಶಾಸ್ತ್ರ ಹೇಳ್ತದೆ ಪಾರಜ ಅಂತ, ಅದು ಗೊತ್ತಲ್ಲ ನೀವು, ಪಾರಜ ಅಂತ ಪಾರದ ಅಂತಾರೆ. ಅದು ಗೊತ್ತಾಗ ನಿಂದಿರ್ತದೆ ಏನ್ರಿ? ನಿಂದ್ರಾಗಿಲ್ಲ ಅದು. ಹಾಗೆ ಮನಸ್ಸನ್ನು ನಿಲ್ಲಂಗಿಲ್ಲ ಒತ್ತಟ್ಟಿಗೆ. ಯಾರಿಗೆ ಪಾರದ ಬಂಧನ ಮಾಡೋದು ಗೊತ್ತದ ಅವರು ಅರ್ಭೋಪತಿ ಆಗ್ತಾರ. ಪಾರದ ಬಂಧನ ಮಾಡಿದ್ರಿ ಅಂದ್ರೆ ಬಂಗಾರ ಆಗ್ತದೆ. ಅದಕ್ಕೆ ಶಾಸ್ತ್ರದಾಗ ರಸೋಬದ್ದು ಮನೋಬದ್ದು ಕಿಮ್ನ ಸಿದ್ಧತೆ ಬೀಳ್ತಲೆ. ಜಗತ್ತಿನೊಳಗೆ ಪಾರದ ಬಂಧನ ಮಾಡೋ ಶಕ್ತಿ ಬಂತು ಅಂದ್ರೆ ಅವರು ಬಂಗಾರ ಮಾಡ್ತಾರೆ. ಹಿಂದಕ್ಕೆ ಅಡವ್ಯಾಗ ಸ್ವಾಮಿಗಳು ಇರ್ತಿರೋ ಜನ ಊಟ ಮಾಡಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ, ರೊಕ್ಕ ಕೊಡಿ, ಕಳ್ತನ ಮಾಡ್ತೀವಿ. ನೀವು ಅವ್ರು ಏನು ಮಾಡ್ತಿದ್ದಿಲ್ಲ, ಅವ್ರ ಹಂಚಕ್ಕೆ ಒಂದು ಶಕ್ತಿ ಇತ್ತು. ನಾನು ಬಾಂಬೆದಾಗ ಇದ್ದ ಕಾಲಕ್ಕೊಬ್ಬರು ಸಾಧು ಬಂದಿರು ನಮ್ಮಂತೆ ಸ್ವಾಮಿಗಳ ಹಂಚಕ್ಕೆ ನಾನು ಸೇವೆ ಮಾಡೋಕ್ಕಿದ್ದೆ. ಒಬ್ಬರು ಸಾಧು ಬಂದಿದ್ದ. ಸಾಧು ಬಂದು ನನಗೆ ಅಂದ, ಮಹಾರಾಜ್ ಅಂದ. ಯಾಕಂತ ಕೇಳಿದೆ. ಅವ ಬೆಳ್ಳಿಗೆ ಬಂಗಾರ ಮಾಡ್ತಿದ್ದ, ಬೆಳ್ಳಿಗೆ ಬಂಗಾರ ಮಾಡ್ತಿದ್ದ. ನಾನು ಕೈಸೆ ಕರ್ತೆ ಭೈ ಅಂತ ಕೇಳಿದೆ. अरे महाराज इस मठ में एक पौधा है, उसके पान सेव करते हैं. ಈ ಮಠದಾಗ ಒಂದು ಎಲೆ ಅದ. ಆ ಎಲೆ ಏನಪ್ಪ ಅಂದ್ರೆ ಆ ಬೆಳ್ಳಿ ಕುದಿಸಿ ರಸ ಆಯ್ತು ಅಂದ್ರೆ ಅದು ಹಿಂಡಿದ್ರೆ ಕೆಂಪಾಕದ ಅಂತ ಹೇಳ್ದ. ನಾನು ಚಲೋ ಆಯ್ತು, ಕಲ್ತ್ರೆ ಚಲೋ ಆಯ್ತು ಅಂತ ನಾನು. ಅವ ತರಿಸ್ದ ನನ್ನ ಕಡಿದೆ, ಎಲ್ಲಿ ತರಿಸ್ದ ನನ್ನ ಕಡಿದೆ, ಪರಂತು ಮಾಡೋದು ನನಗೆ ಹೇಳಿ ನಾವು. ನಾ ಐಸಾ ಕೇಸ ಮಹಾರಾಜ್ ಪೊಲೀಸ್ ಪಕಡ್ತೇನೆ, ಪೊಲೀಸರು ಮತ್ತೆ ಹಿಡಿತಾರ್ರಿ ಅಲ್ಲ ಅಂತ ಬರೀಸ್ ಓಡೇ ಹೋಗ್ಬಿಟ್ಟವ. ಎಲ್ಲಿ ಅವ ಈಗ ಕರ್ನಾಟಕ ತೆಲುಗು ನಾವಿದ್ದ ಮನುಷ್ಯ, ಆ ಕಡೆ ಅವಿದ್ದ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಯಾರಿಗೆ ಪಾರಸ ಅದನ್ನ ಬಂಧನ ಮಾಡತಕ್ಕಂಥ ಕಲೆ ಗೊತ್ತದ ಅವ ಜಗತ್ತಿನಾಗ ಅರ್ಭೋಪತಿ ಖರ್ಭೋಪತಿ ಆಗ್ತಾನೆ. ಪ್ರಶ್ನೆ ಇಲ್ಲ, ಬಂಗಾರ ಮಾಡೋದಂದ್ರೆ ಎಲ್ಲ ಸಿಗ್ತದೆ ಅವನಿಗೆ. ಇನ್ನು ಅದು ಆಗಲಿಲ್ಲ ಅಂದ್ರೆ ಯಾರು ಮನಸ್ಸಿಗೆ ನೀವೇನಪ್ಪ ಅಂದ್ರೆ ಬಂಧನ ಮಾಡ್ತೀರಿ, ಮನಸ್ಸು ನೀವು ಹೇಳ್ದಂಗೆ ಕೇಳ್ತದೆ, ಅದರಿಂದ ಇಡೀ ಆಗ್ತದೆ. ಮಹಾತ್ಮರು ಏನು ಮಾಡಿ, ಸಿದ್ಧಾರ್ಥರು ಏನು ಮಾಡಿದ್ರು, ಮಹಾತ್ಮರು ಏನು ಮಾಡ್ಯಾರ, ಹಿಂದಕ್ಕಿಂದ ಗೋರಖನಾಥ ಮೋಕ್ಷತನ ಏನು ಮಾಡಿದ್ರು, ಮನಸ್ಸು ಬಂಧನ ಮಾಡಿದ್ರು. ಮನ ಇವ ಕಾರಣ ಬಂಧ ಮೋಕ್ಷಯು. ಮನುಷ್ಯನಿಗೆ ಆ ಮನಸ್ಸು ತನ್ನ ಕೈಯೊಳಗೆ ಸಿಕ್ತು ಅಂತ ಕೇಳಿದ್ರೆ ಎಲ್ಲಾನು ಇಡೀ ಜಗತ್ತೇ ಅವನ ಕೈಯ ಸಿಕ್ತು ಅಂತ ತಿಳ್ಕೊಳ್ಳಿ. ಆದರೆ ಇವೆರಡು ಬಹಳ ಕಠಿಣ, ಬಹಳ ಕಠಿಣ. ಪ್ರಮಾಥಿ ಬಲವದೃಢಂ ಗೀತೆಯಲ್ಲಿ ಪರಮಾತ್ಮ ಹೇಳ್ದ, ಇದು ನಮ್ಮ ಇಚ್ಛೆಯನ್ನು ಮೀರಿ ಅದನ್ನ ಕಾರ್ಯಪ್ರವೃತ್ತಿ ಆಗ್ತದೆ. ಈ ಮನಸ್ಸನ್ನು ತಡೆಯುವುದು ಸಾಧ್ಯ ಇಲ್ಲ. ಶರಣರು ಹೇಳಿದರು, ಹುಲಿಯ ಬಿಲವ ಹೋಗಬಹುದು. ಎಷ್ಟು ಚಂದ ಹೇಳಿದ್ರಿ, ಹುಲಿಯ ಬಿಲವ ಹೋಗಬಹುದು, ಹುಲಿ ಗವ್ಯಾಗ ಹೋಗ್ಬೋದು. ಮತ್ತೆ ಹಂಗ ಆನೆ ಕೊರಳೊಳಗೆ ಜೋತಾಡಬಹುದು, ಆನೆ ಕೊರಳಾಗ ಜೋತಾಡಬಹುದಂತ. ನಿಮ್ಮ ಮನೆಗೆ ಆಕಳದಾಗ ಜೋತಾಡ್ತಿರಲಿಲ್ಲ, ಇಲ್ಲಿ ಕವನ್ ಕೊಳ್ಳಾಗ ಜೋತಾಡ್ತಿರ್ತಿರಲಿಲ್ಲ. ಹಂಗ ಹುಲಿಯ ಬಿಲವ ಹೋಗಬಹುದು, ಶಿವಮದ ಕೊರೊಳಗೆ ನೇತಾಡಬಹುದು. ಸಿದ್ಧ ಸೋಮನಾಥ ಮನಸಹಿತ ಒಂದು ಅರ್ಗಳಿಗೆ ನಿಮ್ಮ ಎದುರಿಗೆ ಕುಳ್ಳಿರಲಾಗದು. ಎಷ್ಟು ಚಂದ ಹೇಳಿದ್ರಿ. ಶಿವಮದ ಕೊಳ್ಳಾಗ ಜೋತಾಡಬಹುದು, ಹುಲಿ ಗವ್ಯಾಗನು ಹೋಗ್ಬಹುದು. ನೀವಲ್ಲ, ಇಲ್ಲಿ ನೋಡಿದ್ರು ಹೊರಗೋಡಿ ಬರೋರು ಹುಲಿ ಅಂತ ಹೋಗ್ತಾ ಇದ್ರು. ಸ್ವಾಮಿ ಶರಣಪ್ಪ ಅಯ್ಯಪ್ಪ ಹೋಗ್ಯ ಅಂತ ಕೇಳಿರಿ ನೀವು, ಅವರ ಹೊರಗೆ ಹಾಕಿದ್ಲು ಅವನಿಗೆ. ಮೊದಲ ಹುಟ್ಟಿದವ ಅವನ ಮೇಲೆ ಪ್ರೇಮ ಇತ್ತು, ಮಲ್ಮಗ. ಆಮೇಲೆ ರಾಣಿ ಹೊಟ್ಲಾದ್ಲು, ಹೊಟ್ಲಾದ ಕೂಡ ಮಕ್ಕಳು ಹುಟ್ಟಿದ ಕೂಡಲೇ ಅಕ್ಕಿ ತಲೆಯಾಗ ಬುದ್ಧಿ ಬಂತು, ಈ ಹಿರಿ ಮಗನಿಗೆ ರಾಜ್ಯ ಆಗ್ತದ, ನನ್ನ ಮನೆ ಆಗಂಗಿಲ್ಲ, ಹ್ಯಾಂಗರ್ ಮಾಡಿ ಇವ್ರಿಗೆ ಓಡಿಸಿ ಕಳಿಸ್ಬೇಕು ತಿಳ್ಕೊಂಡು ಆಕೆ ಏನು ಅಯ್ಯಪ್ಪಗೆ ಏನು ಹೇಳಿದ್ಲು, ಹೊಟ್ಟೆ ಕಡಿತದೆಪ್ಪ, ನನಗೆ ಬಹಳ ತ್ರಾಸ ಆಗ್ತದ, ಔಷಧ ಬೇಕು ಅಂತಂದು. ಏನು ಹೇಳ್ಯವ್ವ ಅಂದ. ಡಾಕ್ಟರ್ಗೆ ವೈದ್ಯ ಕಲಿಸೇ ಇಟ್ಟಿಡು, ಹುಲಿ ಹಾಲು ಬೇಕು, ಹುಲಿ ಹಾಲು ತಂದು ಕೊಟ್ರೆ ಹೊಟ್ಟಿ ಕಡಿತದ, ಕಮ್ಮಾಕದ.
ಅಂದ ಕೂಡಲೇ ಅವನಿಗೆ ಗೊತ್ತಿತ್ತು, ಸ್ವಾಮಿ ಶರಣಂ ಅಯ್ಯಪ್ಪ ನಮ್ಮ ಮೌದೆಲ್ಲ ಕುತಂತ್ರದ ಹಾಲು ತಗೊಂಬ ಅಂತ ಕಳಿಸ್ತಾಳೆ, ಹುಲಿ ಕಡಿತದ ಸತ್ತು ಹೋಗ್ತೀನಿ. ನನ್ನ ತಮ್ಮಗ ಮರ್ತಮ್ಮಗ ರಾಜಿ ಕೊಡ್ಬೇಕಂತ ಅಂತ ಗೊತ್ತಾಯ್ತು. ಅವ ಹಾದ ಎಲ್ಲಿ ಅಡವಿಗೆ ಹೋದ, ಹೋಗಿ ನಿಂತು ಕರೆದ, ಹುಲಿ ಕರೆದ, ಹುಲಿ ಬಂತು. ಹುಲಿ ಬಂತು, ಅದ್ರ ಮೇಲೆ ಕುಂತ, ನಮ್ಮವ್ವ ನಿನ್ನ ಹಾಲು ತಗೋತಾಳಂತ, ನಡಿ ಮನೆಗೆ ಅಂತ. ಹುಲಿ ಹಿಂದೆ ಎಡಮರಿ ಮುಂದೆ ಬಂದ್ರು. ಮಂದಿ ಊರಾಗ ಬಂದು ನೋಡಿ, ಒಬ್ಬರು ನಿಲ್ಲತ್ತೇರು, ಸೀದಾ ಒಯ್ದ ಎಲ್ಲಿ ಅರಮನೆಗೆ, ಯವ್ವಾ ಹಾಲು ಹಿಡ್ಕೊಂಬ ಯವ್ವ, ನೀನು ಹೊಟ್ಟೆ ಕಡಿದು ಕಮ್ಮಾಗಲಿ ಅಂದ. ಯಪ್ಪ ನೀ ಬರೋ ಸುದ್ದಿ ಕೇಳೇನೆ ಹೊಟ್ಟೆ ಕಡಿಮೆ ಆಗಲ್ಲ, ಹಾಲು ಹಿಡ್ಕೊಳ್ಳೋದಿಲ್ಲಪ್ಪ ಅಂದ. ಅದಕ್ಕೆ ಶಾಸ್ತ್ರ ಹುಲಿಯ ಬಿಲವ ಹೋಗಬಹುದು, ಸಿಂಹದ ಕೊರಳೊಳಗೆ ನೇತಾಡಬಹುದು. ಒಂದು ಅರ್ಗಳಿಗೆ ನಿಮ್ಮ ಮೆದುರಿಗೆ ಸುಮ್ಮನೆ ಕೂಡಿರಲಾಗದು. ಒಂದು 10 ನಿಮಿಷ ನೀವೆಲ್ಲ ಕುಂತೀರಲ್ಲ, ಎಡುತ್ತಾಯ್ತೀರಿ. ಕರೆ ನಿಮ್ಮ ದೇವ್ರ ರಾಣಿ ಮಾಡಿ ಹೇಳ್ರಿ, ಪೂರ 1 ತಾಸು ಎಲ್ಲೇ ಇದ್ದೀರಿ. 2 ಸಲ ಮನೆಗೆ ಹೋಗಿರಿ, 2 ಸಲ ಹೊರಗೆ ಹೋಗಿರಿ. ಏನು ಹೇಳಿದ್ರು ಸ್ವಾಮಿಗಳು? ಭಾಳ ಚಲೋ ಹೇಳೋದು, ಚಲೋ ಏನು ಹೇಳೋದು, ಭಯಂಕರ ಹೇಳಿದ್ರು. ನೆನಪಿಲ್ಲಪ್ಪ, ಏನು ಅಲ್ಲಂಗೆ ಐತ್ರಿ ಮನಸ್ಸು. ಅದಕ್ಕೆ ಮನಸ್ಸು ಅಂತಾರೆ. ಹ್ಯಾಂಗ ಚಂಚಲ ಮಹಿಮನ ಕೃಷ್ಣ ಪ್ರಮಾಥಿ ಬಲವ ದೃಢ. ಮನಸ್ಸು ಇಷ್ಟು ಕೆಟ್ಟರೆ ಮಜ್ಜಿಗೆ ಮಾಡ್ತಿರಲಿಲ್ಲ, ಮಜ್ಜಿಗೆ ಮಾಡ್ತಿರಲಿಲ್ಲ, ಕಟಿತಿರಲ್ಲ. ಆ ಕಟಿಯುವಾಗ ಮಜ್ಜಿಗೆ ಹೇಳ್ಬೇಕು, ಸುಮ್ಕೂಡ್ರ ಹಂಗೆ ಓಡಾಡ್ಬೇಡ, ಸುಮ್ಕೂಡ್ರ ಅಂತ ಕುಂಡಿರ್ತದ ರೀ. ಕಟ್ಯಾಕ ಚಾಲು ಮಾಡೀರಿ, ಸುಮ್ಕೂಡ್ರದ್ರ ಕುಂಡಿರ್ತಾನೇನು. ಹ್ಯಾಂಗ ಕಟ್ಟದ್ರ ಮೊಸರು ಒತ್ತಟ್ಟು ನಿಲ್ಲಂಗಿಲ್ಲ, ಹಂಗ ಮನಸ್ಸು ನಿಮ್ಮನ್ನು ಕಟ್ಟಿತದ. ಸ್ವಾಮಿ ಇಲ್ಲ, ನೀವು 2 ಸಲ ಎಲ್ಲಿ ಹೋಗಿರ್ತಾರೋ, 2 ಸಲ ಎಲ್ಲ ಯಾಕಡೆ ಹೋಗೋದು ಕಳ ನಡಿ ಒಳಗೆ ಹೋಗಂತ ಮಗು ಅಂತ. ಶಾಸ್ತ್ರ ಮನಸ್ಸು ತಡೆದ್ರು ಮನೋಬದ್ಧೋ ರಸೋ ಬದ್ಧೋ ಕಿನ್ನ ಸಿದ್ಧತೆ ಬೀಳ್ತಾರೆ. ಮನಸ್ಸು ತನ್ನ ಕೈಯಾಗಿ ಬಂತು, ಮನಸ್ಸು ಕೈಯಾಗಿ ಇಟ್ಕೊಂಡವ ಮಹಾದೇವ, ಮನಸ್ಸಿನ ಕೈಯಾಗಿದ್ದವ ಮಾನವನಿಗೆ ಮಹಾದೇವನಿಗೆ ಅಂತರ ಏನಂದ್ರ ಮನಸ್ಸಿನ ಕೈಯಾಗಿ ಸಿಕ್ಕ್ರಿ ಮನುಷ್ಯ, ಮನಸ್ಸು ನಿಮ್ಮ ಕೈಯಾಗಿ ಇಟ್ಕೊಂಡ್ರಿ ಮಹಾದೇವ. ಅದಕ್ಕೆ ಪುಣ್ಯಾತ್ಮರೇ ಈ ಮನಸ್ಸನ್ನ ತೊಳೆಯುವುದು ಶರಣರು ಏನಪ್ಪ ಎನತಿದರ ಚಪಲ ಚೇಷ್ಟೆಗಳು ಅಂತ ಹೇಳ್ಯಾರ. ಮನವೆಂಬ ಮರ್ಕಟವ ತೊಳೆಯಲಾರೆನು ದೇವ ಅಂತ ಹೇಳಿದ್ದಾರೆ ಪುಣ್ಯಾತ್ಮರೇ. ಈ ಮನಸ್ಸು ಬಹಳ ವಿಚಿತ್ರ ವಿಚಿತ್ರ. ಮತ್ತೆ ಹೆಂಗ್ ಮಾಡ್ಬೇಕ್ರಿ ಸ್ವಾಮಿ? ಪ್ರಯತ್ನ ಮಾಡಬೇಕು. ಶಾಸ್ತ್ರ ಹೇಳ್ಯಾರ ಪ್ರಯತ್ನ ಮಾಡ್ರಿ, ಪ್ರಯತ್ನ ಮಾಡಿದ್ರೆ ಆಗ್ತದ, ಸಿದ್ಧ ಆಗ್ತದೆ. ಸ್ವಾಮಿಗಳ ನಮ್ಮ ಮಧ್ಯಾಗ ಶಕ್ತಿನೂ ಇಲ್ರಿ, ಬುದ್ಧಿನೂ ಇಲ್ರಿ. ಶಕ್ತಿನೂ ಇಲ್ಲ, ಬುದ್ಧಿನೂ ಇಲ್ಲ, ಹೆಂಗ್ ಮಾಡ್ಬೇಕು? ನಾನು ನಿಮ್ಗೆ ಕೇಳ್ತೀನಿ, ಸಾವುಕಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಎಂತ ಗೊತ್ತಿರ್ತಾವ ನಿಮ್ಗೆ. ಸಾವುಕಾರ ಆಗ್ಬೇಕು ಏನ್ ಮಾಡ್ಬೇಕು? ಚಂದಾಗಿ ದುಡಿಬೇಕು, ಓದ್ಬೇಕು, ದುಡಿಬೇಕು, ಗಳಿಸ್ಬೇಕು. ಸ್ವಾಮಿಗಳ ನಮ್ಗೆ ಓದೋದು ಆಗಿಲ್ಲ, ದುಡಿಯೋದು ಆಗಿಲ್ಲ, ಹೆಂಗ್ ಮಾಡ್ಬೇಕು ಹೇಳೇನ? ಸಾವುಕಾರ ಮನೆಗೆ ದತ್ತಕ್ಕೆ ಹೋಗ್ಬೇಕು. ಯಾಕ್ರಿ? ದುಡಿದಿರ್ತದ. ಅರೆ ಅನಾಥ ಆಶ್ರಮದೊಳಗೆ ಇದ್ದ ಹುಡುಗ ನಮ್ಮಲ್ಲಿ ಶಾಲೆಗೆ ಅನಾಥ ಆಶ್ರಮ ಸಣ್ಣ ಕೂಸ ಭಾಳ ಬಡವ್ರೇಪ, ಅವ್ರ ಮನೆಗೆ ಏನಿಲ್ಲ, ಅಪ್ಪ ಸತ್ತ ನಾವು ಸತ್ತ ನಮ್ಮ ಮಠದಾಗಿತ್ತು. ಆ ಹುಡುಗ ಕರ್ಕೊಂಡು ಹೋಗ್ಯಾರ ಕರೋಡಪತಿ ಅದ ಅನಿಸತ್ತ. ನಿಮಗೂ ಸುಖ ಬೇಕಾಗಿತ್ತಂದ್ರ ಏನ್ ಮಾಡ್ರಿ? ದುಡಿರಿ. ಇಲ್ಲ ಅಂದ್ರೆ ಪರಮಾತ್ಮನಿಗೆ ಗುರುವಿಗೆ ದತ್ತಕ್ಕೆ ಹೋಗ್ರಿ. ಅವನಿಗೆ ದತ್ತಕ್ಕೆ ಹೋದ್ರೆ ತಾನೇ ಮಾಡ್ತಾನೆ, ಏನು ಜರುತ್ತಿಲ್ಲ, ಏನು ದುಡಿಲಾರ್ದೆ. ಸದ್ಗುರು ಕೃಪಾ ತೋಚಿ ಕಿಲ್ಲಿ ಜೇಣಿ ಅದ್ವೈತ ಕಪಾಟ ಓಡವಿಲ್ಲಿ. ಸಮರ್ಥರು ಹೇಳ್ತಾರೆ, ಅರೇ ಜೇಣೆ ಸದ್ಗುರು ಕೃಪಾ. ಯಾರ ಮೇಲೆ ಸದ್ಗುರು ಕೃಪಾ ಆಗ್ತದೆ, ಪರಮಾತ್ಮನ ಕೃಪಾ ಆಗ್ತದೆ, ಅವನಿಗೆ ಅದ್ವೈತದ ಆನಂದದ ಕಪಾಟ ತೆರಿತದಂತ್ರಿ. ಆನಂದ ಸಮುದ್ರ ಆಗ್ತಾನ ಮನುಷ್ಯ.
ನಮಗೆ ಅಷ್ಟು ಶಕ್ತಿನೂ ಇಲ್ಲ ಅಂದ್ರೆ ಏನು ಮಾಡಬೇಕು? ನಾವು ಯೋಗ ಮಾಡು, ತಪಸ್ಸರು ಮಾಡು, ಮನಸ್ಸನ್ನು ಕಂಟ್ರೋಲ್ ಮಾಡು ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಪ್ರಮಾತಿ ಬಲವದ್ ದೃಢಂ. ಮತ್ತೆ ಹ್ಯಾಂಗೆ ಮಾಡಬೇಕು? ಅಂಥ ಮಹಾತ್ಮರ ಪಾದಕ್ಕೆ ಎರಗು, ಸಮಸ್ತವನ್ನು ಅರ್ಪಣೆ ಮಾಡಿ. ನಿಮಗೆ ದೀಕ್ಷೆ ಕೂಡ ಹೇಳ್ತಾರೆ, ಕಾಯ ವಾಚ ಮನಸ ಶರೀರ ವಾಣಿ ಮನಸ್ಸರಿಂದ ಸಮರ್ಪಣೆ ಆಗಬೇಕು. ನೀವು ಎಲ್ಲ ರೊಕ್ಕ ಕೊಡ್ತೀವಿ, ರೂಪಾಯಿ ಕೊಡೋಕೆ ತಯಾರಿದ್ರಿ, ಎಲ್ಲ ಕೊಡ್ತೀರಿ, ಮನಸ್ಸು ಕೊಡೋಂಗಿಲ್ಲ. ಯಾಕೆ? ರೊಕ್ಕ ನಿಮ್ಮ ಅಪ್ಪಂದ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭಾಮಿ ಕಾಮಿನಿ ನಿನ್ನವಳಲ್ಲ. ಶರಣ ಹೇಳಿಲ್ಲ, ಯಾವುದು ನಿಂದಲ್ಲ ನೀ ಯಾಕೆ ಕೊಡ್ತಿ? ನಾನು ನಿಮ್ಗೆ ರೂಪಾಯಿ ಕೊಡ್ತೀನಿ. ರೂಪಾಯಿ ನಿಮ್ಮ ಅಪ್ಪಂದ, ನಿಂದ ಗೌರ್ಮೆಂಟ್ದು, ಸರ್ಕಾರದವ್ರು. ನೀನು ಅಂತಾಗ 1000 ರೂಪಾಯಿ ನೋಟ್ ಅದ ಇಲ್ಲ, ಹಿಂದಕ್ಕೆ ಮಾಡಿದ್ರಲ್ಲ, ಹಿಂದಿನ ನೋಟಗಳು ರದ್ದಾದು. ನೋಟ್ ರದ್ದು ಮಾಡಿದ್ರು ಕೇಳಿರಲಿಲ್ಲ, ಅವು ಏನು ಕಿಮ್ಮತ್ತಿದ್ದು ರೀ? ಉರಿ ಹಚ್ಚಿ ಚಾ ಮಾಡ್ಕೊಳ್ಳೋದು ಅಷ್ಟೇ, ಏನು ಕಿಮ್ಮತ್ತಿಲ್ಲ. ಎಷ್ಟೋ ಮಂದಿ ದಾರ್ಯಾಗ ಒಗದಾರ, ಕುಡು ಟೈಮ್ ಬ್ಯಾಂಕ್ ತುಂಬಿಲ್ಲ, ಲಕ್ಷಾಂತರ ರೂಪಾಯಿ ಘಟರದ ಒಗದು ಹೋಗ್ಯಾರ. ಬಾಂಬೇಕದು ಸರ್ಕಾರ ₹100 ಇಲ್ಲ ಅಂದ್ರೆ ಕಾಗದ, ಅದಕ್ಕೇನು ಕಿಮ್ಮತ್ತು? ಅದಕ್ಕೆ ಜಗತ್ತಿನ ಲಕ್ಷ್ಯ ನಿಮ್ಮ ಆ ಸಂಪತ್ತು ನಿಮ್ಮದಲ್ಲ, ಅದು ಸರ್ಕಾರದಲ್ಲ, ಭೂಮಿ ನಿಂದಲ್ಲ. ಭೂಮಿ ನನ್ನ 100 ಎಕರೆ ಜಮೀನು ಅದ, ನಾಳೆ ಗೌರ್ಮೆಂಟ್ ಬಂತು, ಈ ಜಮೀನದೊಳಗೆ ನಾವು ರೈಲ್ವೆ ಲೈನ್ ಒಯ್ತೇವಿ, ಬಿಟ್ಟು ಕೊಡೋ ಅಲ್ಲ ಅಂದ್ರೆ ಜೆಲ್ ಮಾಡಿ. ಮೇಡಮ್ ನಾವೆಲ್ಲ ಕೇಳ್ತಾರೆ, ನಿನ್ನ ಕೇಳ್ತಾರ, ನಿಮ್ಮ ಅಪ್ಪನ ಭೂಮಿ, ನಮ್ಮ ಅಪ್ಪನ ಮುತ್ತೆ ಹಿಡ್ಕೊಂಡು ನಮ್ಮ ಹೆಸರು, ನಿಮ್ಮ ಹೆಸರಲ್ಲಿ ಅದ, ನಾವು ಸುಮ್ ಕುಂತೇವೆ, ನಿನ್ನ ಹೆಸರಲ್ಲಿ ಅದ, ನಾವು ಬೇಕಂದ್ರೆ ವಾಪಸ್ ಮಾಡ್ಕೋತಾರಿಲ್ಲ. ರೋಡ್ ಮಾಡಕ್ಕೆ ವಾಪಸ್ ತಗೋತಾರಿಲ್ಲ, ರೈಲ್ವೆ ಮಾಡಕ್ಕೆ ತಗೋತಾರಿಲ್ಲ, ನಿಂದ್ಯಾಕೆ ತಗೋತಾರ, ನೀವು ಕೊಡಂಗಿಲ್ಲ ಅಂದು ನೋಡು, ನಿಮ್ಗೆ ಜೈಲದ ಕುಂಡ್ರಿಸಿ ತಗೋತಾರ ಅಷ್ಟೇ. ನಮ್ಮದು ಏನೂ ಇಲ್ಲಪ್ಪ, ಯಾವುದು ನಮ್ಮದಲ್ಲ. ಜಗತ್ತಿನೊಳಗೆ ನಮ್ಮದು ಅನ್ನತಕ್ಕಂಥ ಸದ್ಗುರು ಅದನ, ಪರಮಾತ್ಮ ಅದನ, ಅದರ ಬಿಟ್ಟು ಮತ್ಯಾವುದೂ ಇಲ್ಲ ನಿಂದು. ಅದಕ್ಕೆ ಮಹಾತ್ಮರಂತಾರೆ, ಗುರುಗಳಲ್ಲಿ ಹೋಗೋ ಟೈಮ್ಗೆ ಏನು ಕೊಡಬೇಕು? ರೊಕ್ಕ ರೂಪಾಯಿ ಹೋಗಿ ಬಿಟ್ಟು ಬಂದಾರ ಅವರು. ನೀನು ಮನಸ್ಸು ಕೊಡು, ನೀನು ಮನಸ್ಸು ಕೊಡು. ಸ್ವಾಮಿಗಳು ಅದ ಈ ಮನಸ್ಸು ಕೊಡು, ಸಂಸಾರ ಹೆಂಗೆ ಮಾಡ್ಬೇಕ್ರಿ? ಮುಂಚೆದ್ದೀನಿ ಎಲ್ಲ ತಗೋರಿ, ಮನಸ್ಸಾಗಬೇಕು. ಎಲ್ಲಿ ಮನಸ್ಸದ ಅಲ್ಲಿ ಸಂಸಾರ ಅದ, ಎಲ್ಲಿ ಮನಸ್ಸದ ಅಲ್ಲಿ ದುಃಖ ಅದ, ಎಲ್ಲಿ ಮನಸ್ಸದ ಅಲ್ಲಿ ಮರಣ. ಅದಕ್ಕೆ ಮಹಾನ್ ಭಾವರು ಏನಂದ್ರು ಅಂತ ಕೇಳಿದ್ರೆ, ಅದು ಕೊಡಬೇಕು, ಎಲ್ಲಿ ತನಕ ಕೊಡಂಗಿಲ್ಲ ಅಲ್ಲಿ ತನಕ ಅದು ನಿನಗೆ ಪರಮಾತ್ಮನ ಗುರುವಿನ ಕೃಪಾ ಆಗುವುದಿಲ್ಲ. ಇದು ಮೊದಲ, ಇದು ನಿನ್ನ ಕಡೆ ಪ್ರಯತ್ನ. ಇನ್ನೊಂದದ ನಿಮ್ಗೆ ಗೊತ್ತಿರ್ಬೇಕು, ನಿಮಗೆಲ್ಲ ಹಳೆ ಗೊತ್ತಿರ್ತದೆ. ಹುಡುಗರು ಸಣ್ಣ ಮಕ್ಕಳು ಇರ್ತಾವೆ, ಇಟ್ಟಿರ್ತೀವಿ, ಹರಿದು ಬಂದಿರಲ್ಲ, ಅವಕ್ಕೆ ಉಣಾಕು ಬರಂಗಿಲ್ಲ, ಬರೀ ಕುಡಿತಿರ್ತಾವೆ. ಅವಕ್ಕೆ ಏನು ತಿನ್ನಿಸ್ಬೇಕಂದ್ರೆ ಹೆಂಗೆ ಮಾಡಬೇಕು? ಅವುಗಳು ಕೇಳ್ಬೇಕು. ಅವುಗಳು ಭಾಳ ಶಾಣೆ ಇರ್ತಾರೆ, ಇಷ್ಟು ಶಾಣೆ ಇರ್ತಾರೆ. ಕಚ ತಿನ್ಕಿ ಅದ್ರಾಗ ಅದು ತಿನ್ನಕ್ಕೆ ಬರಂಗಿಲ್ಲ, ಹಲ್ಲಿಲ್ಲ ಖರೆ, ಈಕಿನೇ ತಿಂತಾಳ. ಎಲ್ಲ ಕಚ ತಿಂದು ಅವ್ರ ಬಾಯಾಗಿಟ್ಟು ಬ್ಯಾಗ್ತಾವ, ಆರಾಮ್ ನುಗ್ತಾವ. ನೋಡ್ರಿ ಹೆಂಗದ ಅದು ಹಂಗೆ, ಅದ್ರ ಬಾಯ ಕೊಟ್ರೆ ಪೂರಪ್ಪ ಗುಂಡೆ ಒಳಗೆ ಹೋಗ್ತಾವೆ. ಅವು ಹೆಂಗೆ ಮಾಡ್ತಾವೆ? ಎಷ್ಟು ಕೃಪಾ ಮಾಡ ನನ್ನ ಕೂಸಿಗೆ, ಇದು ತಿನ್ನಕ್ಕೆ ಹಲ್ಲಿಲ್ಲ, ಹಾಗೆ ತಿಂದ್ರೆ ಪಚನ ಆಗಂಗಿಲ್ಲ, ಡೈಜೆಸ್ಟ್ ಆಗೋದಿಲ್ಲ. ಅದಕ್ಕೇನಪ್ಪ ತಾಯಿ ಹೆಂಗೆ ಕಚ ತಿಂದು ಏನಪ್ಪ ಅಂದ್ರೆ ಕೂಸಿನ ಬಾಯಿ ತಿರುಗ್ತಾಳೆ. ಹಂಗೆ ಸದ್ಗುರು ನೀವು ಶರಣಾಗತಾರ ಆದ್ರಿ ಅಂತ ಕೇಳಿದ್ರೆ ಅವ ಎಲ್ಲ ಮಾಡಿ ಆರಾಮ ನಿನ್ನ ಬಾಯ ಕೊಡ್ತಾನೆ. ನೀವು ಸಾಕ್ಷಾತ್ ಪರಬ್ರಹ್ಮಕ್ಕಿರಿ, ಏನು ಪ್ರಯತ್ನ ಜರುಗುತ್ತಿಲ್ಲ. ಗುರು ಕೃಪಾ ಆಯಿತು ಅಂದ್ರೆ ಜಗತ್ತಿನೊಳಗೆ ಅಸಾಧ್ಯವಾದ ವಸ್ತು ಜಗತ್ತಿನೊಳಗೆ ಯಾವುದು ಇಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಪುಣ್ಯಾತ್ಮರೇ, ಯಾರ ಕೃಪಾ ಆದ್ರೆ ಪಶು ಪಕ್ಷಿ ಕೀಟ ಮನುಷ್ಯರಲ್ಲ, ಪಶುಗಳು ಉದ್ಧಾರ ಆಗ್ಯಾವ್ರಿ. ಪಶು ಉದ್ಧಾರ ಆಗ್ಯಾವ. ಅರೆ ಪಶು ಹುಲಿನ ಗುರುನಾಥ ಆಗಲಿಲ್ಲ, ಯಾವ ಸದ್ಗುರುನಾಥನ ಕೃಪಾ ಆಯಿತು, ಹುಲಿ ಗುರುನಾಥ ಆದರು, ಮನುಷ್ಯ ಆದರು. ಬರೇ ಮನುಷ್ಯ ಅಲ್ಲ, ಎಂಥ ಮನುಷ್ಯರು ಗುರುನಾಥ ಆಡ್ರು, ಎಂಥ ಮನುಷ್ಯರು ನೋಡಿ. ಕೆಲವರು ಮಾತನಾಡಿ, ಕೆಲವರು ಮುಟ್ಟಿ, ಕೆಲ ಜೀವನ ನಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು.
ಸದ್ಗುರು ಸಿದ್ಧಾರೂಢ ಕೃಪದಿಂದ ಗುರುನಾಥ ಅವರು ನೋಡಿ ಉದ್ಧಾರ ಮಾಡಿದ್ರು, ಶಿವಪುತ್ರ ಸ್ವಾಮಿ ಆಡಿ ಉದ್ಧಾರ ಮಾಡಿದ್ರು. ಎಂಥ ಶಕ್ತಿ ರೀ, ಎಂಥ ಶಕ್ತಿ ಇದ್ದು ಗುರು ಕೃಪಾ ಆಯ್ತಂದ್ರೆ. ಗುರು ಕೃಪಾ ಆದ ಜಗತ್ತಿನೊಳಗೆ ಮತ್ತೊಂದು ಜರೂರತ ಇಲ್ಲ. ಹಾಗೆ ಗುರು ಕೃಪಾ ಪಡ್ಕೋಬೇಕು ಮನುಷ್ಯನ ಜೀವನದಲ್ಲಿ. ಸಿದ್ಧಾರೂಢ ಕೃಪಾದಿಂದ ಜಗತ್ತಿನೊಳಗೆ ಲಕ್ಷ್ಯ ಇಡ್ರಿ, ಬರೇ ಮನುಷ್ಯರಲ್ಲ, ಪ್ರಾಣಿ, ಬರೇ ಪ್ರಾಣಿ ಅಲ್ಲ, ಕ್ರಿಮಿ ಕೀಟಗಳು ಸಿದ್ಧಾರೂಢ. ನಾನು ಹೋಗ್ತಿರ್ತೀನಿ ಮಹಾರಾಷ್ಟ್ರಕ್ಕೆಲ್ಲ ತಿರುಗಾಡ್ತಿರ್ತೀನಿ. ನಾನು ಮಹಾರಾಷ್ಟ್ರಕ್ಕೆ ನಾಗ್ಪುರಕ್ಕೆ ಅಲ್ಲಿ ಮಠ ಮಾಡಿದ್ದೀವಿ, ಅಲ್ಲಿ ಹೋಗಿದ್ದೆ ನಾನು. ಆ ಊರಾಗ ಅವರು ದೇಶಮುಖ ಬಾಯಿ ಅಂತ ಮರಾಠಿಗೆ ಬಹಳ ದೊಡ್ಡ ಶ್ರೀಮಂತರು, 300 ಎಕರೆ ಜಮೀನ್ದಾರರು. ಬೇರೆ ಕಡೆ ಅವ್ರು ನಾಗ್ಪುರದಾಗ ಅದೇನಪ್ಪ ಮೆಟ್ರೋಪಾಲಿಟನ್ ಸಿಟಿ, ನಾಗ್ಪುರದೊಳಗೆ ವಿಧಾನಸಭಾ 6 ತಿಂಗಳು ನಡೀತದೆ, 6 ತಿಂಗಳು ಬಾಂಬೆದಾಗ ನಡೀತದೆ. ಹೆಂಗೆ ನಿಮ್ಮದು ಬೆಳಗಾವಿದಾಗ ಬೆಂಗಳೂರು ನಡೀತದೆ, ಹಂಗೆ ಅಲ್ಲಿ ವಿಧಾನಸಭಾ 6 ತಿಂಗಳು. ಏನಪ್ಪ ಅಂದ್ರೆ ನಾಗ್ಪುರ ವಿದರ್ಭ ಅಂತಾರೆ, ಅದಕ್ಕೆ ಉಳ್ಕಿದ ಮರಾಠವಾಡ ಅಂತ ನಾಗ್ಪುರ, ಇದು ಬಾಂಬೆ. ಅವರು ನಾ ಪ್ರವಚನಕ್ಕೆ ಬೇರೆ ಕಡೆ ಹೋಗಿದ್ದೆ. ನಾಗ್ಪುರಕ್ಕೆ ಹೋದ ಕಾಲಕ್ಕೆ ಅವರು ಅಕಸ್ಮಾತ್ ಅವರು ಬಂದಾರ, ದೂರ ಕೇಳಿ ಸಿದ್ಧಾರೂಢ ಫೋಟೋ ಗಿಟೋ ನೋಡಿ, ಯಾಕೋ ಅಥವಾ ಕೊಂಡು ನವೀನ್ ಆಲೇದ ಹೈ ಕಾಯಿ ಬಹುದು ಅಂತ ಕೂಡ ಅವ್ರು ಬಂದು ಅವ್ರು ನಿಂತಾರೆ ಪಾಪ. ನಾನು ಮರಾಠಿ ಹಿಂದಿ ಎಲ್ಲ ಕೂಡ ಮಾತಾಡ್ತಿದ್ದೆ. ಮರಾಠಿ ಮಾತಾಡಿ ಅವರು ಲಿಂಗಾಯತರೇ ಬೀದರ್ ಜಿಲ್ಲಾ ಬಿಡ್ತನೂ ಆಗ್ಯದ. ನಾನು ಪ್ರವಚನ ಕೇಳಿ ಆ ಹೆಣ್ಮಗಳ ಹಂತಕ್ಕೆ ಬಂದು, ಅಪ್ಪ तुम्ही कुठले आहेत, ಎಲ್ಲಿ ಅವರು मी बिदरचे आहो, ನಾನು बिदरवर इದ್ದೇವೆ. अरे बिदरचे आहे का? हो बिदरवर इದ್ದೇವೆ. ಸಿದ್ಧಾರೂಢ ಸ್ವಾಮೀಜಿ ಜನ್ಮಭೂಮಿमध्ये मी राहतो, ಅವ್ರ ಜನ್ಮಭೂಮಿಯಾಗ ನಾ ಇರ್ತೀನಿ ಅಂತ ಹೇಳಿದ. ಆಕೆ ಬಹಳ ಆಶ್ಚರ್ಯ ಆಗಿ, ನಾವು ಸಿದ್ಧಾರೂಢ ನಮ್ಮ ಮನೆ ದೇವರು ಅಂದ್ರು. ಅರೆ कुठले काय संबंध आहे ना.